ಬಿಜ್ಜಳನಿಗೂ ಕೂಡ ಒಂದು ಕ್ಷಣ ಮನಸ್ಸಿಗೆ ಬಹಳ ವ್ಯತ್ಯಯ ಆಗುತ್ತೆ. ಬಸವಣ್ಣನನ್ನ ಗಡಿಪಾರು ಮಾಡಿಬಿಟ್ಟೆ, ಬಸವಣ್ಣನಿಂದ ಅಧಿಕಾರವನ್ನು ಕಿತ್ಕೊಂಡು ಬಿಟ್ಟೆ. ಎಷ್ಟು ಪಡ್ಕೊಂಡಿದ್ದೆ ಬಸವಣ್ಣನಿಂದ ನಾನು, ಎಷ್ಟು ಪಡ್ಕೊಂಡಿದ್ದೆ, ತೀರಿಸಲಿಕ್ಕೆ ಆಗಲಾರದಿರುವಷ್ಟನ್ನು ಬಸವಣ್ಣನಿಂದ ಪಡ್ಕೊಂಡಿದ್ದೆ ನಾನು. ಯಾವತ್ತಿಗೂ ಕೂಡ ಬಸವಣ್ಣ ನನ್ನಿಂದ ಆದೆ ಬಿಜ್ಜಳ ನೀನು ಅಂತೇಳಿ ಹೇಳಿರ್ಲಿಲ್ಲ. ಅಂಥ ಬಸವಣ್ಣನನ್ನು ನಾನು ಈ ಒಂದು ಘಟನೆ ಕಾರಣಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೆ ಅಂತ ಬಿಜ್ಜಳನಿಗೂ ಕೂಡ ಮನಸ್ಸಿಗೆ ಬಹಳ ವ್ಯತ್ಯಯ ಆಗುತ್ತೆ. ಬಹಳ ವ್ಯತ್ಯಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕೊಂಡೆ ಮಂಚಣ್ಣನಂತ ಆ ಮಂತ್ರಿಗಳೇನಿದ್ರಲ್ಲ, ಆ ಮಂತ್ರಿಗಳೆಲ್ಲರನ್ನು ಕರೆದು ಇನ್ನೇನು ಮಾಡಬೇಕು, ನಿಮ್ಮ ಜವಾಬ್ದಾರಿ, ರಾಜನ ಆಜ್ಞೆಗೆ ಕಾಯಬೇಕಾದಂತ ಅಗತ್ಯ ಇಲ್ಲ, ನನಗೆ ಮನಸ್ಸು ಬಹಳಷ್ಟು ಕೆಟ್ಟು ಹೋಗಿದೆ ಅಂತ ಹೇಳಿ ಅವನು ಅಂತಃಪುರ ಸೇರ್ಕೊಂಡು ಬಿಡ್ತಾನೆ. ಹೀಗೆ ಅಂತಃಪುರ ಸೇರ್ಕೊಂಡು ಬಸವಣ್ಣ ಆ ಕಡೆ ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶರಣರೆಲ್ಲರಿಗೂ ಕುರಿತು ಹೇಳ್ತಾರವರು, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನು, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಹೇಳ್ತಾರೆ. ನೀವೆಲ್ಲ ಬಂದಿದ್ದು ಕಲ್ಯಾಣವನ್ನು ಕಟ್ಟೋದಕ್ಕೋಸ್ಕರವಾಗಿ, ನೀವು ಬಂದಿದ್ದು ಶಿವಪುರವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ, ನೀವು ಬಂದಿದ್ದು ಈ ಒಂದು ಸಾಮರ್ಥ್ಯಗಳನ್ನ ಬಿತ್ತಿ ಭಕ್ತಿ ಬೆಳೆಯನ್ನ ಬೆಳೆಯೋದಕ್ಕೋಸ್ಕರವಾಗಿ ಬಂದಿರತಕ್ಕಂಥವ್ರು. ಹಂಗೆ ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಕೂಡ ಬಂದು ಸೇರ್ಕೊಂಡ್ರು, ಅವರು ಬೆಳೆದ್ರು. ಎಷ್ಟು ಬೆಳೆದ್ರು ಬೆಳೆಗಳನ್ನ ಅಂತ ಹೇಳಿದ್ರೆ ಭುವಿಯನ್ನೆಲ್ಲ ವ್ಯಾಪಿಸಿತ್ತು ಭಕ್ತಿಯ ಬೆಳಸು. ಅಷ್ಟು ಚಂದ ಬೆಳೆದ್ವಪ್ಪ. ಇವತ್ತು ಆ ಬೆಳೆಯನ್ನ ಬೆಳೀತಾ 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 ಕಲ್ಯಾಣ ಪ್ರಣತೆಯಾಗಿತ್ತು. ನಾನು ತೈಲವಾದೆ, ನೀವು ಬತ್ರಿಯಾದರಿ, ಪ್ರಭುದೇವರು ಜ್ಯೋತಿಯಾದರು. ಬಸವಣ್ಣ ಹೇಳೋದು, ನಾನು ತೈಲ ಆದೆ, ನೀವೆಲ್ಲರೂ ಬತ್ತಿಗಳು ಆದ್ರಿ, ಪ್ರಭುದೇವರು ಅದಕ್ಕೆ ಜ್ಯೋತಿಯಾಗಿ ಬೆಳಗಿದ್ರು. ಹೆಂಗ ಬೆಳಗುತ್ತೋ ಅಂದ್ರೆ ಯಾವ ಕಾಕದೃಷ್ಟಿ ಬಿತ್ತೋ ಪ್ರಣತೆ ಒಡೆಯಿತ್ತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತು, ಕೂಡಲ ಸಂಗಮ ದೇವರ ಮನ ಬೆಂದಿತ್ತಯ್ಯ ಅಂತ ಹೇಳ್ತಾರೆ ಬಸವಣ್ಣ. ಹಂಗೇಳಿ ಬಹಳ ಮನಸ್ಸಿಗೆ ವ್ಯಥೆ ಮಾಡಿಕೊಂಡು ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅವರು ಅವಲೋಕನ ಮಾಡಿಕೊಳ್ತಾರೆ. ಎಷ್ಟು ಅವಲೋಕನ ಮಾಡಿಕೊಳ್ತಾರೆ, ಹೆಂಗೆ ಅವಲೋಕನ ಮಾಡಿಕೊಳ್ತಾರೆ ಅಂತಂದ್ರೆ, ಬಸವಣ್ಣ ಎಲ್ಲ ಶರಣರನ್ನ ಬೀಳ್ಕೊಂಡು ಅವ್ರ ಜೊತೆಲಿ ಹಡಪದ ಅಪ್ಪಣ್ಣವ್ರು ಬಂದ್ಬಿಡ್ತಾರೆ. ಬಸವಣ್ಣ ಹಡಪದ ಅಪ್ಪಣ್ಣವ್ರನ್ನ ಆಪ್ತ ಸಹಾಯಕನನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಅನ್ನೋದು ಬಹಳ ಮುಖ್ಯ. ಇವತ್ತಿಗೂ ನಮ್ಮ ಸಮಾಜದೊಳಗೆ ಒಬ್ಬ ಕ್ಷೌರಿಕ ಎದುರಿಗೆ ಬಂದ್ರೆ ಅಪಶಕುನ ಅಂತೀವಿ ನಾವು. ಆದ್ರೆ ಅವನು ಬಂದು ನಮಗೆ ಕ್ಷೌರ ಮಾಡದೇ ಇದ್ದರೆ ನಮ್ಮ ಮುಖಗಳು ಚಂದ ಕಾಣ್ತಿದ್ವೇನು? ನಿಮ್ ಗಂಡಂದ್ರು ಚಂದ ಕಾಣ್ತಾರೆ ಅಂತಂದ್ರೆ ಕೂದಲು ಬಿಟ್ಕೊಂಡು ಅಡ್ಡಾಡಿ ಚೆನ್ನಾಗಿ ಕಾಣ್ತೈತೆ ಅನ್ನೋದು. ಇವತ್ತು ಒಬ್ಬ ಮನುಷ್ಯ ಒಂದು ರೀತಿ ಸಭ್ಯನಾಗಿ ಕಾಣುವ ಹಾಗೆ ಕ್ಷೌರ ಮಾಡಿಸಿಕೊಳ್ಳೋದು ಇವೆಲ್ಲ ಸಾಧ್ಯ ಆಗ್ತಿದೆ ಅನ್ನೋ ಕ್ಷೌರಿಕನಿಂದ. ನಮ್ಮ ಮುಖವನ್ನು ಸುಂದರವಾಗಿ ಮಾಡುವಂತಹ ಕ್ಷೌರಿಕ ಅವನ ಮುಖವನ್ನು ನಾವು ನೋಡಿದ್ವಿ ಅಂತಂದ್ರೆ ಅವನು ಕೀಳು ಅಂತ ಭಾವಿಸ್ಕೊಳ್ತಾರೆ ಅನ್ನೋದ್ರೆ ಹೆಂಗೆ ಸರಿಯದು? ಅದಕ್ಕೆ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ, ಹಡಪದಪ್ಪಣ್ಣನೇ ಪಕ್ಕದಾಗ ಇಟ್ಕೊಂಡಿದ್ರು. ದಿನಾ ಬೆಳಿಗ್ಗೆ ಹಡಪದಪ್ಪಣ್ಣನೇ ಜೊತೆಗಿರ್ಬೇಕು, ಮುಖ ಕಾಣಬೇಕು. ಅವನು ಕೀಳಲ್ಲ, ಕಲ್ಯಾಣ ಕಟ್ಟೋದಕ್ಕೆ ಸಾಧ್ಯವಾಯ್ತು ಅವನ ಜೊತೆಗಿದ್ದದಕ್ಕೆ ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ರು ಬಸವಣ್ಣ. ಅಂತ ಅಪ್ಪಣ್ಣ ಬಸವಣ್ಣವ್ರ ಜೊತೆಗೆ ಅವರು ಕೂಡ ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಕಲ್ಯಾಣ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಬಸವಣ್ಣ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುವ ಹಾಗೆ ಒಂದು ಮಾತನ್ನ ಹೇಳ್ಕೊಡ್ತಾರೆ. ಒಂಥರ ಸ್ವಗತ ಅಂತಾರೆ ನೋಡ್ರಿ, ನಾಟಕಗಳಲ್ಲಿ ಸ್ವಗತ ಅಂತಾರೆ. ಸ್ವಗತ ಅಂದ್ರೆ ಏನಪ್ಪಾ ಅಂದ್ರೆ, ಇವ್ರು ಮಾತಾಡ್ತಿರೋದಲ್ಲ, ಹಿಂದ್ಗಡೆಯಿಂದ ಒಂದು ದನಿ ಕೇಳ್ತಾ ಇರ್ತಾವ್ರು, ಅಂದ್ರೆ ಅವ್ರ ಮನಸ್ಸಿನೊಳಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಸ್ವಗತದ ರೀತಿ ಒಳಗೆ ಬಸವಣ್ಣ ಒಂದು ಮಾತನ್ನಂತಾರೆ. ಹೆಂಗಪ್ಪ ಅದು ಅಂತಂದ್ರೆ, ಬಿತ್ತು ಬೆಳೆಯಿತ್ತು, ಕೆಯ್ಯ ಕೋಯಿತ್ತು, ಗೂಡು ಮುರಿಯಿತ್ತು, ಒಕ್ಕಿತ್ತು, ತೂರಿತ್ತು, ಅಳೆಯಿತ್ತು, ಸಲಗೆ ತುಂಬಿತ್ತು, ಕೂಡಲ ಸಂಗಯ್ಯ ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತು ಅಂತೇಳಿ. ಇಷ್ಟು ದಿನ ಕಲ್ಯಾಣದೊಳಗೆ ಏನೇನಾಯ್ತು ಅನ್ನೋದನ್ನ ಬಸವಣ್ಣ ಬಹಳ ನಿರಾಳವಾಗಿ ಹೇಳೋದು. ಅದನ್ನ ಎಷ್ಟು ನಿರಾಳವಾಗಿ ಹೇಳ್ತಾರೆ ಅದನ್ನ ಅಂತಂದ್ರೆ, ಬಿತ್ತಿದ್ವಿಯಪ್ಪ, ಬಸವಣ್ಣ ಹೇಳೋದು, ಬಿತ್ತಿದ್ವಿ, ಬೆಳೆದ್ವಿ, ಗೂಡು ಕಟ್ಟಿದ್ವಿ, ಮತ್ತ ಗೂಡು ಹೊಡೆದ್ವಿ, ಒಕ್ಕಿದ್ವಿ, ತೂರಿದ್ವಿ, ಅಳದ್ವಿ, ಮಾರಿದ್ವಿ, ಕಣ ಹಾಳಾತು. ಆಗೋದಿಲ್ಲೇನು ಮತ್ತೆ? ಏನು ಈ ನಿಮ್ದೆಲ್ಲ ಪೂರ್ತಿ ಒಕ್ಕಲತನ ಮುಗಿದ ಮೇಲೆ ಕಣ ಹಂಗೆ ಇರ್ತೈತೇನು? ಮುಂದಿನ ವರ್ಷ ಸುಗ್ಗಿ ಬರೋವರೆಗೂ ಕಣ ಹಾಳು ಬಿದ್ದಿರೋದೇ. ಬಸವಣ್ಣ ಹಂಗಂದ್ರು, ನಾವು ಬೆಳೆದ್ವಿಯಪ್ಪ, ಹಾಳಾತಪ್ಪ, ನಡಿ ಹೋಗೋಣ ಅಂದ್ರು. ಆ ನಿರಾಳತೆ ನಮಗೆಲ್ಲರ ಸಾಧ್ಯ ಆದಿತ್ತೇನು?
ಅಷ್ಟು ಕಟ್ಟಿದ ಬಸವಣ್ಣ ಎಷ್ಟು ನಿರಾಳವಾಗಿ ಹೋದ್ರಲ್ಲಿ ಅಂತಂದ್ರೆ ಮನಸ್ಸಿನಾಗ ವ್ಯತೆ ಇಲ್ಲ ಅಂತಲ್ಲ, ಆದ್ರೆ ತಾನು ವ್ಯತೆಯನ್ನು ಪಟ್ಟುಕೊಳ್ತಾ ಹೋದ್ರೆ ಈ ಜೊತೆಗಿರೋರು ಎಷ್ಟು ವ್ಯತೆ ಪಟ್ಟಾರು. ಅದಕ್ಕೆ ಬಸವಣ್ಣ ಅವ್ರಿಗೆ ಸಮಾಧಾನ ಮಾಡ್ತಿದ್ರೆ. ಹೆಂಗೆ ಸಮಾಧಾನ ಮಾಡ್ತಾರಪ್ಪ ಅಂದ್ರೆ, ಬಿತ್ತಿದ್ವಪ್ಪ, ಬೆಳೆ ಬಂತು, ನಾವು ಬಿತ್ತಿದ್ವಿ, ಬೆಳೆ ಬಂತು, ಆ ಗೂಡು ಕಟ್ಟಿದ್ವಿ, ಗೂಡು ಒಡೆದಾಯ್ತು, ಒಕ್ಕಲು ಮಾಡೇ ಆಯ್ತು, ತೂರಿ ಆಯ್ತು, ಮಾರೆ ಆಯ್ತು, ಉಂಡಾಯ್ತು, ಇನ್ನೂ ಕಣ ಚಂದ ಇರ್ಬೇಕು ಅಂದ್ರೆ ಹೆಂಗೆ ಸಾಧ್ಯವಾದಿತ್ತು? ಕಣ ಹಾಳಾಗೋದೇ ಅದು, ಕಣ ಒಂದಿನ ಹಾಳಾಗೋದೇ ಒಂದಿನ ಅಂತ ಹೇಳಿ ಬಸವಣ್ಣವ್ರು ಆರಾಮು ಕಲ್ಯಾಣವನ್ನು ಬಿಟ್ಟು ಸಂಗಮದ ಕಡೆಗೆ ಹೋದ್ರು. ಹಾಗೆ ಬಸವಣ್ಣ ಸಂಗಮದ ಕಡೆಗೆ ಹೋಗೋದನ್ನೇ ಕಾಯ್ತಾ ಕೂತಿದ್ರೇನೋ ಗೊತ್ತಿಲ್ಲ. ಈ ಕಡೆ ಬಿಜ್ಜಳ ನೇಮಕ ಮಾಡಿರ್ತಕ್ಕಂಥ ಕೊಂಡೆಯ ಮಂಚಣ್ಣನಂತ ಕ್ರೂರಿಗಳು ಏನ್ ಮಾಡಿದ್ರು ಅಂತಂದ್ರೆ, ಇತಿಹಾಸದೊಳಗೆ ಯಾರೂ ಕೊಟ್ಟಿರಬಾರದು ಅಷ್ಟು ವಿಕೃತವಾದಂತ ಒಂದು ಶಿಕ್ಷೆಯನ್ನ ಹರಳೆಯ ಮದುವೆಗಳಿಗೆ ಕೊಟ್ಟು ಬಿಡ್ತಾರೆ. ಬಹಳ ವಿಕೃತವಾದಂತ ಶಿಕ್ಷೆ. ಎಷ್ಟು ವಿಕೃತ ಅಂತಂದ್ರೆ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಅವನು ನೆಪೋಲಿಯನ್, ಹಿಟ್ಲರ್, ಅವನು ಗ್ಯಾಸ್ ಚೇಂಬರ್ಗಳನ್ನು ಮಾಡಿ ಜನಗಳನ್ನು ಕೊಲೆ ಮಾಡ್ತಿದ್ದಂತೆ. ಅದ್ರ ತುಂಬ ಜನಗಳನ್ನು ತುಂಬಿ ಉಸಿರು ಕಟ್ಟಿಸಿ ಸಾಯಿಸ್ತಾ ಇದ್ದಂತೆ. ಉಸಿರು ಕಟ್ಟಿಕೊಳ್ತಾ ಆ ಗ್ಯಾಸಿನ ವಾಸನೆಯನ್ನು ಕುಡ್ಕೊಳ್ತಾ ಅವರು ಅನ್ಕಾನ್ಶಿಯಸ್ ಆಗ್ತಿದ್ರು, ಅಪ್ರಜ್ಞಾವಸ್ಥೆಗೆ ಹೋಗಿಬಿಡ್ತಾ ಇದ್ರು. ಅವ್ರಿಗೆ ಸಾಯೋ ನೋವು ಗೊತ್ತಾಗದಂಗೆ ಸತ್ತೋಗ್ಬಿಡ್ತಾ ಇದ್ರು. ಆದರೆ ಇಲ್ಲಿ ಹರಳೆಯ ಮದುವೆಗಳಿಗೆ ಎಂಥ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾರೆ ಈ ನೀಚರು ಅಂತಂದ್ರೆ, ಅವರ ಕಣ್ಣುಗಳನ್ನ ಕಾದ ಕತ್ತಿಗಳಿಂದ ಕೀಳಿಸ್ತಾರೆ. ಕಣ್ಣುಗಳನ್ನ ಕಾದ ಕತ್ತಿಗಳಿಂದ ಕೀಳಿಸ್ತಾರೆ. ಕೀಳಿಸಿ ಅವರು 2 ಜನಗಳ ಕೈಯನ್ನು ಕಟ್ಟಿ ಆನೆಗಳಿಗೆ ಹೆಂಡವನ್ನು ಕೂಡಿಸಿ ಸಾಯುವವರೆಗೂ ಕಲ್ಯಾಣದ ನೆಲದ ಮೇಲೆ ಎಳೆಸ್ತಾರೆ ಅಂತಂದ್ರೆ ಎಷ್ಟು ನೀಚತನ ಇದ್ದಿತ್ತು ಯೋಚನೆ ಮಾಡಿ. ಒಬ್ಬ ಮನುಷ್ಯ, ಜೀವಂತವಾಗಿರುವಂತ ಮನುಷ್ಯನನ್ನ ದೇಹದ ಮಾಂಸ ಚಿಕ್ಕದು ಕಿತ್ತು ಬರಬೇಕು, ಪ್ರಾಣ ಅನ್ನೋದು ಸ್ವಲ್ಪ ಸ್ವಲ್ಪವೇ ಹೋಗಬೇಕು, ಇಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸ್ತಾರೆ ಅಂತ ಎಷ್ಟು ಕ್ರೂರಿಗಳಾಗಿದ್ರು ಅವ್ರು. ಯೋಚನೆ ಮಾಡಬೇಕಲ್ಲ ನಾವು. ಇವತ್ತಿಗೂ ಆ ಕಲ್ಯಾಣದೊಳಗೆ ಹೋದಾಗ ತೋರಿಸ್ತಾರೆ, ಹರಳೆಯ ಮದುವೆಗಳಿಗೆ ಎಳೆ ಹೂಟೆ ಹೊಡೆದ ಜಾಗ ಇದು ಅಂತ ತೋರಿಸ್ತಾರೆ. ಆ ಜಾಗದ ಮೇಲೆ ಕಾಲಿಡೋದಕ್ಕೆ ಮನಸ್ಸು ಬರೋದಿಲ್ಲ, ಯಾಕೆಂದ್ರೆ ಆ ಮಣ್ಣು ಕೆಂಪುಗಿದೆ. ನಿಮಗೆಲ್ಲ ಗೊತ್ತಾಗುತ್ತಲ್ಲ, ಮಣ್ಣು ಕೆಂಪುಗಿದೆ. ಅದು ಆ ಮಣ್ಣನ್ನು ನೋಡಿದ್ರೆ ಹರಳೆಯ ಮದುವೆಗಳ ರಕ್ತದ ಬಣ್ಣ ಇನ್ನೂ ಮಾಸಿಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಅಷ್ಟು ವ್ಯತೆ ಆಗುತ್ತೆ ಮನಸ್ಸಿಗೆ. ಅಷ್ಟು ರಕ್ತವನ್ನು ಬಸಿದು ಅವರ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮನ್ನು ಬದುಕಿಸಿದ್ರು ಹರಳೆಯ ಮದುವೆಗಳು. ಇದನ್ನ ಇತಿಹಾಸದ ಯಾವ ಪುಟಗಳು ಕೂಡ ದಾಖಲೆ ಮಾಡಲಿಲ್ಲ. ಈ ಘಟನೆಯನ್ನ ಇತಿಹಾಸದ ಯಾವ ಪುಟಗಳು ದಾಖಲೆ ಮಾಡಲಿಲ್ಲ. ಭೀಮಕವಿಯ ಬಸವ ಪುರಾಣದಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ, ಹರಳೆಯ ಮದುವೆಗಳ ಕಣ್ಣು ಕೀಳಿಸಿದ ಬಿಜ್ಜಳ ಅಷ್ಟೇ. ಯಾಕೆ ಕೀಳಿಸಿದ ಅಲ್ಲಿಯೂ ದಾಖಲಾಗೋದಿಲ್ಲ. ಹರಿಹರನ ಬಸವರಾಜ ದೇವರ ರಗಳೆ ಒಳಗೆ ಬಸವಣ್ಣನವರ ಅಂತ್ಯ ಹೇಗಾಯಿತು ಅನ್ನೋದು ದಾಖಲೆಯೇ ಆಗೋದಿಲ್ಲ. ಶಿಷ್ಟ ಇತಿಹಾಸಕಾರರು ಇದನ್ನ ಪುಟಗಳಲ್ಲಿ ದಾಖಲೆ ಮಾಡೋದಿಲ್ಲ, ಆದರೆ ಜನಪದರು ಅದನ್ನು ದಾಖಲೆ ಮಾಡ್ತಾರೆ. ಈಗ ಹೇಳಿದ್ರು ನೋಡ್ರಿ, ನೋಡು ಲಿಂಗವೇ, ಅದರೊಳಗೆ ಏನಾಯ್ತು ಹರಳೆಯ ಮದುವೆಗಳಿಗೆ ಅನ್ನೋದನ್ನ ಅದರೊಳಗೆ ದಾಖಲೆ ಮಾಡಿದ್ರು. ಜನಪದ ಕಥನಗಳಲ್ಲಿ, ಜನಪದ ಗೀತೆಗಳಲ್ಲಿ ಹರಳೆಯ ಮದುವೆಗಳಿಗೆ ಯಾಕೆ ಎಳೆ ಹುಟ್ಟಿ ಶಿಕ್ಷೆ ವಿಧಿಸಿದ್ರು ಅನ್ನುವಂಥದ್ದನ್ನು ದಾಖಲೆ ಮಾಡಿದ್ರು. ಹಿಂಗೆ ದಾಖಲೆ ಮಾಡಿ ಅದನ್ನ ಬಾಯಿಂದ ಬಾಯಿಗೆ ಮರಿಬಾರದು ನಮ್ಮ ಜನ. ಈ ಬುದ್ಧಿವಂತರು ಅನ್ನಿಸಿಕೊಂಡಿರ್ತಕ್ಕಂಥವ್ರು ಬರೆದಂತ ಇತಿಹಾಸದಲ್ಲಿ ಅದು ಇಲ್ಲದೆ ಇದ್ರೇನಂತೆ, ನಾವು ದಡ್ರು ಇತಿಹಾಸದೊಳಗೆ ಉಳ್ಕೊಳ್ಳಿ ಅಂತ ಹೇಳಿ ಅವರು ಜನಪದರು ಹಾಡಿದ್ರು. ತೂರ್ಬೇಕಾರೆ ಹಾಡಿದ್ರು, ಕೇರ್ಬೇಕಾರೆ ಹಾಡಿದ್ರು, ಬೀಸ್ಬೇಕಾರೆ ಹಾಡಿದ್ರು, ಬಿತ್ತಬೇಕಾದ್ರೆ ಹಾಡಿದ್ರು, ಮಾರ್ಬೇಕಾದ್ರೆ ಹಾಡಿದ್ರು, ಮದುವೆ ಮಾಡಬೇಕಾದ್ರೆ ಹಾಡಿದ್ರು, ಉಣಾಕಬೇಕಾದ್ರೆ ಹಾಡಿದ್ರು. ಹಾಡಿ ಇವತ್ತಿನವರೆಗೂ ಇತಿಹಾಸದ ಪುಟಗಳಿಂದ ಅದು ಮಾಸಲಾರದ ಹಾಗೆ ಜನಪದರು ಉಳಿಸಿಕೊಂಡು ಬಂದರು ಈ ಘಟನೆಗಳನ್ನ. ನೋಡಿ, ಇದು ಇಡೀ ನಾಡಿನಾದ್ಯಂತ ಗೊತ್ತಿರತಕ್ಕಂಥ ಘಟನೆ. ಹರಳೆಯ ಮದುವೆಗಳಿಗೆ ಎಳೆ ಹುಟ್ಟಿಯಾಗಿರ್ತಕ್ಕಂಥದ್ದು ನಾಡಿನ ಜನಗಳಿಗೆಲ್ಲ ಗೊತ್ತಿರತಕ್ಕಂಥ ಘಟನೆ. ಆದರೆ ಗೊತ್ತಾಗದೆ ಇರುವ ಹಾಗೆ ಮಲಪ್ರಭಾ ನದಿ ಒಳಗೆ, ಕೃಷ್ಣಾ ನದಿ ಒಳಗೆ, ಘಟಪ್ರಭಾ ನದಿ ಒಳಗೆ ಎಷ್ಟು ಜನರ ರಕ್ತ, ಶರಣರ ರಕ್ತ ಹರಿದು ಹೋಗಿದ್ದು ಯಾರಿಗೂ ಗೊತ್ತದು? ಎಷ್ಟು ಶರಣರ ರಕ್ತ ಹರಿದು ಹೋಗಿದೆ ಯಾರಿಗೂ ಗೊತ್ತದು? ಆ ರಕ್ತಕ್ಕೆ ನಾವು ಕೊಡ್ತಾ ಇರುವಂತ ಬೆಲೆ ಏನು ಅಂತೇಳಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಇವತ್ತು ನಾವು ನೀವೆಲ್ಲರೂ ಕೂಡ ಏನು ಬೆಲೆ ಕೊಡ್ತಾ ಇದೀವಿ ಅಂತೇಳಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ನಾವುಗಳು ಆ ಬಸವಣ್ಣ, ಅಲ್ಲಮ, ಸಿದ್ದರಾಮರು, ಚನ್ನಬಸವಣ್ಣ, ನೋಡಿ
ಎಷ್ಟು ಅವರ ವೈಯಕ್ತಿಕ ಬದುಕುಗಳ ಸುಖ ದುಃಖಗಳನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಮುಂದಿನ ಮನುಜ ಕುಲಕ್ಕೆ ಬೆಳಕಾಗಬೇಕು ಅಂತೇಳಿ ಬದುಕಿದ್ರಲ್ಲ. ಇಡೀ ಜೀವನವನ್ನೇ ಜ್ಯೋತಿಯ ರೀತಿಯೊಳಗೆ ತಮ್ಮನ್ನು ತಾವು ಸುಟ್ಟುಕೊಳ್ತಾ ಬದುಕಿ ಬಾಳಿದ್ರಲ್ಲ. ಅಂಥವ್ರಿಗೆ ನಾವು ಕೊಡುವಂಥ ಬೆಲೆ ಏನು ಯೋಚನೆ ಮಾಡಬೇಕಲ್ಲ. ಚನ್ನಬಸವಣ್ಣಂತ ಮಗ, ಚನ್ನಬಸವಣ್ಣನಂತಹ ಹೊಟ್ಟೆಗೆ ಹುಟ್ಟಿದ ಮಗ ಕಣ್ಣೆದುರಿಗೆ ಸತ್ತು ಹೋಗ್ತಾನೆ, ಕಣ್ಣೆದುರಿಗೆ ಲಿಂಗೈಕ್ಯನಾಗ್ತಾನೆ, ಅವನ ಜೀವನ ಅವಸಾನವಾಗುತ್ತೆ. ಅದನ್ನ ತಾಯಿ ನೋಡ್ತಾಳೆ, ಅಕ್ಕನಾಗಮ್ಮ ನೋಡ್ತಾಳೆ. ನೋಡಿಯೂ ಕೂಡ ಅದು ಮುಖ್ಯವಾಗೋದಿಲ್ಲ. ಆ ತಾಯಿಗೆ ಮುಖ್ಯ ಆಗೋದೇನಪ್ಪ ಅಂತಂದ್ರೆ ವಚನಗಳನ್ನು ರಕ್ಷಣೆ ಮಾಡೋದು ಮುಖ್ಯವಾಗುತ್ತೆ. ನೀಲಾಂಬಿಕೆ, ಗಂಗಾಂಬಿಕೆ, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯನವರು, ಕಿನ್ನರಿ ಬೊಮ್ಮಯ್ಯನವರು, ಒಕ್ಕಲಿಗ ಮುದ್ದಣ್ಣನವರು, ಇವರೆಲ್ಲರೂ ಕೂಡ ಕೈಗೆ ಸಿಕ್ಕಷ್ಟು ವಚನಗಳ ಕಟ್ಟುಗಳನ್ನೆಲ್ಲ ಹೆಗಲ ಮೇಲೆ ಹೊತ್ತುಕೊಂಡು ಕಲ್ಯಾಣದಿಂದ ಓಡ್ ಬರ್ತಾರೆ. ಗಂಗಾಂಬಿಕೆ, ನೀಲಾಂಬಿಕೆಗೆ ಸ್ವಲ್ಪ ಯುದ್ಧ ಗೊತ್ತಿತ್ತು. ಅವ್ರು ಏನ್ ಮಾಡ್ತಾರೆ ಅಂತ ಕತ್ತಿಗಳನ್ನು ಹಿಡಿದು ಬಿಜ್ಜಳನ ಸೈನ್ಯದ ಜೊತೆಯಲ್ಲಿ ಕಾದಾಡಿಕೊಳ್ತಾ ಕಾದರವಳ್ಳಿ ಅಂತಾರೆ ನೋಡ್ರಿ. ಕಾದಿದವರ ಹಳ್ಳಿ ಅದು ಕಾದರವಳ್ಳಿ ಆಗಿ ಹೋಗಿದೆ. ಅಂತಹ ಕಾದರವಳ್ಳಿ ಈಗ ಆ ಸಪ್ತಾಹ ಹೆಂಗ ನಡೀತೈತೆ ಅಂತ ಕೇಳಿದಾಗ ಆಶ್ಚರ್ಯ ಆಯ್ತು. ಬುದ್ಧಿ ಅಲ್ಲಿ 7 ದಿನಗಳ ಕಾಲ ಭಜನೆ ಮಾಡ್ತಾರೆ, ಬರೀ ಭಜನೆ. ಎಂತ ಭಜನೆ ಅಂತಂದ್ರೆ ಬರೀ ವಚನಗಳ ಭಜನೆ ಅಂತೆ. ಎಷ್ಟು ವಚನಗಳು ಹಾಡ್ತಾರ್ರಿ ಭಜನೆ ಒಳಗೆ ಅಂದ್ರೆ 500 ವಚನಗಳನ್ನು ಹಾಡ್ತಾರಂತೆ. ಹಾಡೋರನ್ನ ನೋಡಿದ್ರೆ ಬುದ್ಧಿ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೀವಿ, ಇವ್ರು ಹಾಡ್ತಾರೆ ಅಂತ ನಿಮಗೆ ಕನಸು ಮನಸ್ಸಲ್ಲೂ ಅನ್ಸೋದಿಲ್ಲ. ಅಂತ ಜನಗಳು ಕುರಿ ಕಾಯೋರು ವಚನ ಹಾಡ್ತಾರೆ, ತಾಳಬದ್ಧವಾಗಿ ರಾಗಬದ್ಧವಾಗಿ ದಂಬಡಿ ನುಡಿಸ್ಕೊಳ್ತಾ ತಾಳ ಹಾಕೊಳ್ತಾ ವಚನಗಳನ್ನು ಹಾಡ್ತಾರೆ. ಬುದ್ಧಿ ದನ ಕಾಯೋರು ವಚನ ಹಾಡ್ತಾರೆ, ಅಲ್ಲಿ ಚಪ್ಪಲಿ ಒಲಿಯೋನು ವಚನ ಹಾಡ್ತಾರೆ. ಇಂಥವ್ರು ಹಾಡಲ್ಲ ಅನ್ನಂಗಿಲ್ಲ, ಎಲ್ಲರೂ ವಚನಗಳನ್ನು ಹಾಡ್ತಾರೆ. ಅಷ್ಟು ಚಂದ ನಡೆಯುತ್ತೆ ಸಪ್ತಾಹ ಅಂತ ಅಂದ್ರು ಇವತ್ತಲ್ಲಿ ಕಾದರವಳ್ಳಿ ಒಳಗೆ. ಅಂತ ಕಾದರವಳ್ಳಿ ಒಳಗೆ ಕಾದುಕೊಳ್ತಾ ಮಲಪ್ರಭಾ ನದಿಯ ಮಧ್ಯದಲ್ಲಿ ಗಂಗಾಂಬಿಕೆ ತಾಯಿ ಲಿಂಗದೊಳಗಾಗ್ತಾಳೆ. ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಗಮನಿಸಿದ್ರಿಲ್ಲೋ ಗೊತ್ತಿಲ್ಲ ನನಗೆ. ನೀಲಾಂಬಿಕೆ ಸಮಾಧಿ ಇದೆಯಲ್ಲ, ಕೂಡಲ ಸಂಗಮದ ಈಚೆ ದಂಡೆ ಮೇಲೆ, ರಕ್ಕಸಿಗೆ ತಂಗಡಿಗೆ ಅಲ್ವಾ ಅದು, ಆ ದಂಡೆ ಮೇಲೆ ನೀಲಾಂಬಿಕೆ ಸಮಾಧಿಗೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ ಸಮಾಧಿ ಇನ್ನೂ ಏನೂ ಮಾಡಿರಲಿಲ್ಲ, ಹಳೆಯ ಕಟ್ಟಡ ಇತ್ತು. ಅಲ್ಲಿ ಹೋದಾಗ ನೀಲಾಂಬಿಕೆ ಮೂರ್ತಿಯನ್ನು ಒಂದು ಕಟ್ಟೆ ಮೇಲೆ ಇಟ್ಟಿದ್ರು. ಅದ್ರ ಪಕ್ಕದಲ್ಲಿ ಒಂದು ಗುಂಡು ಕಲ್ಲಿನ ಗಾತ್ರದ ಒಂದು ಕಲ್ಲಿತ್ತು. ಹಳಬ್ರು ಯಾರಾದ್ರೂ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಒಂದು ಕಲ್ಲಿತ್ತು. ಅಲ್ಲೇ ಕುರಿ ಕಾಯ್ತಾ ಇದ್ದಂತ ಕುರಿಗಾಹಿಗಳನ್ನ ಕರೆದು, ಇದು ನೀಲಾಂಬಿಕೆ ಮೂರ್ತಿ, ಇದು ಯಾಕೆ ಇಟ್ಟಿದ್ದಾರೆ ಈ ಕಲ್ಲನ್ನ ಅಂತ ಕೇಳಿದಾಗ ಆ ಕುರಿಗಾಹಿ ಹೇಳ್ದ, ಅದು ನೀಲಾಂಬಿಕೆ ತಲೆ ಬುದ್ಧಿ ಅಂತಂದ. ಯೋಚನೆ ಮಾಡಿ, ನೀಲಾಂಬಿಕೆಗೆ ಅಂತ್ಯ ಹೇಗೆ ಬಂದಿರಬಹುದು? ನಾವು ಭಾವುಕರು, ಭಕ್ತಿವಂತರು ಅದನ್ನು ಐಕ್ಯ ಅಂತ ಬಣ್ಣಿಸಬಹುದು, ಆದರೆ ಜನಪದರು ನೀಲಾಂಬಿಕೆ ತಲೆ ಅಲ್ಲಿ ಬಿದ್ದಿದೆ ಅಂದ್ರೆ ಹೆಂಗಾಗಿರ್ಬೇಡ, ಯೋಚನೆ ಮಾಡಬೇಕಲ್ಲ ನಾವೆಲ್ಲ. ಎಷ್ಟು ಬಲಿದಾನ ಆತಲ್ಲ. ಹಿಂಗೆ ಕಲ್ಯಾಣ ಹಾಳಾಗಿಬಿಡ್ತು. ನೀಲಾಂಬಿಕೆ ಅಂತಾಳೆ, ಕಲ್ಯಾಣವಿಲ್ಲ ಕೈಲಾಸವಿಲ್ಲ, ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲ. ಈ ಕಲ್ಯಾಣ ಕೈಲಾಸ ಯಾಕಿಲ್ಲಪ್ಪ ಅಂತಂದ್ರೆ ಬಸವನ ಮೂರ್ತಿಯು ಇಲ್ಲದ ಕಾರಣ ಕಲ್ಯಾಣವೂ ಇಲ್ಲ, ಕೈಲಾಸವೂ ಇಲ್ಲ. ಬಸವಣ್ಣ ಹೋದ್ರು ಕಲ್ಯಾಣ ಕಟುಕುರಿಕೇರಿಯಾಗಿ ಹೋಗಿಬಿಡ್ತು. ಹಿಂಗೆ ವ್ಯಥೆಪಟ್ಟರು ಶರಣರು, ಅದನ್ನ ವರ್ಣಿಸಕ್ಕೆ ಸಾಧ್ಯವಾಗಲಿರದಿರುವ ಹಾಗೆ ವ್ಯಥೆಯನ್ನು ಪಟ್ಟರು. ನೋಡಿ, ಇಷ್ಟೆಲ್ಲ ನೋವನ್ನು ಅನುಭವಿಸಿ ಇಷ್ಟು ಮೌಲಿಕವಾದಂಥ ತತ್ವ ಸಿದ್ಧಾಂತಗಳನ್ನ, ಬದುಕು ಬಾಳ್ವೆಗಳನ್ನ ನಮಗೆ ಕೊಟ್ಟು ಬಸವಣ್ಣನವರು ಬಯಲೊಳಗೆ ಬಯಲಾದರು. ನಾವು ನಿತ್ಯ ಪೂಜೆ ಮಾಡುವಂಥ ಲಿಂಗದೊಳಗೆ ಲಿಂಗವಾದರು ಬಸವಾದಿ ಪ್ರಮುಖರು. ನಾವು ನಿತ್ಯ ಲಿಂಗ ಪೂಜೆ ಮಾಡ್ತಾ ನಮ್ಮ ಆತ್ಮಸಾಕ್ಷಿಯ ಪ್ರತೀಕವಾಗಿ ಲಿಂಗವನ್ನು ನೋಡ್ತೀವಲ್ಲ, ಅದ್ರ ಜೊತೆಯಲ್ಲಿ ನಾವು ಹೊಂದ್ಕೊಳ್ಬೇಕು. ಇದ್ರೊಳಗೆ ಕುತ್ಕೊಂಡು ಬಸವಾದಿ ಪ್ರಮುಖರು ನಮ್ಮನ್ನು ನೋಡ್ತಾ ಇದ್ದಾರೆ. ಅಲ್ರಪ್ಪ, ಇಷ್ಟು ನಿಕೃಷ್ಟವಾಗಿ ಬದುಕ್ತಾ ಇದ್ದೀರಲ್ಲ ನಮ್ಮ ತತ್ವ ಸಿದ್ಧಾಂತ ಹಿಡ್ಕೊಂಡು, ಇದಕ್ಕೋಸ್ಕರವಾಗಿ ನಾವು ಪ್ರಾಣ ತ್ಯಾಗ ಮಾಡಬೇಕಾಗಿತ್ತ ಅಂತ ಹೇಳಿ ಬಸವಾದಿ ಪ್ರಮುಖರು ನಿತ್ಯ ಆ ಲಿಂಗದೊಳಗೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡಬೇಕು. ಅದನ್ನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವರ ತ್ಯಾಗಕ್ಕೆ, ಅವರ ಬಲಿದಾನಕ್ಕೆ, ಅವರ ರಕ್ತ ತರ್ಪಣಕ್ಕೆ ಯಾವುದೇ ಒಂದು ಬೆಲೆಯೂ ಕೂಡ ಇರೋದಿಲ್ಲ. ಆ ಜೀವಗಳು ನರಳಿದ್ದಕ್ಕೆ ನಾವೇನು ಕೊಟ್ಟ ಹಾಗಾಗ್ಲಿಲ್ಲ. ಒಬ್ಬ ಯೇಸು ಕ್ರಿಸ್ತ ಅವನನ್ನ ಶಿಲುಬೆಗೆ ಏರಿಸಿದ್ರು. ಅವನಿಗೂ ಏನು ಕಡಿಮೆ ಹಿಂಸೆ ಕೊಡ್ಲಿಲ್ಲ. ಅವರು ಜೀವಂತ ಇರುವಾಗ ರಕ್ತ ಸೋರಿ ಸಾಯಬೇಕು ಅಂತ ಹೇಳಿ ಅವನ ಕೈಗಳನ್ನ, ತಲೆಯನ್ನ ಶಿಲುಬೆಗೆ ಏರಿಸಿ ಮಳೆ ಹೊಡೆದು ಸಾಯಿಸಿದ್ರು ಯೇಸು ಕ್ರಿಸ್ತನನ್ನ.
ಒಬ್ಬ ಯೇಸು ಕ್ರಿಸ್ತ ಅನುಭವಿಸಿದ ನೋವು ಇಡೀ ಜಗತ್ತಿನಾದ್ಯಂತ ಪ್ರೇಮದ ಪ್ರಚಾರಕ್ಕೆ, ಪ್ರೇಮದ ಮೂಲಕವಾಗಿ ದೈವ ಭಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ ಕಾರಣವಾಯಿತು. ನಮ್ಮಲ್ಲಿ ಎಷ್ಟು ಯೇಸು ಕ್ರಿಸ್ತರು ಮಣ್ಣಾದರು, ಎಷ್ಟು ಯೇಸು ಕ್ರಿಸ್ತರ ರಕ್ತ ನೆಲಕ್ಕೆ ತರ್ಪಣ ಆಯಿತು, ನಮಗೇನಾದರೂ ಗೊತ್ತಿದೆಯಾ? 12ನೇ ಶತಮಾನದೊಳಗೆ ಹರಳಯ್ಯ ಮದುವಯ್ಯ ಅನ್ನುವಂಥ ಯೇಸು ಕ್ರಿಸ್ತರ ತರ್ಪಣ ಆಯಿತು, ರಕ್ತ ತರ್ಪಣ ಆಯಿತು. ಅವ್ರ ಜೊತೆಯಲ್ಲಿ ಹೆಸರು ಇಡೋದು ಗೊತ್ತಿರಲಾರ್ದು ಇರುವಷ್ಟು ಜನ ಶಿವಶರಣ ಶರಣೀಯರು ರಕ್ತ ತರ್ಪಣ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಅದು ನಡೀತಾನೇ ಇದೆ. ರಕ್ತ ಕೊಡ್ತಾನೆ ಇದ್ದಾರೆ. ಯಾರೂ ಕೂಡ ಯೇಸು ಕ್ರಿಸ್ತನಿಗೆ ಮಳೆ ಹೊಡೆದಾಗ ಹಣೆಗೆ ಮಳೆ ಹೊಡೆದಿರಲಿಲ್ಲ. ಎಂ ಕಲಬುರ್ಗಿಯವರು ಹಣೆಗೆ ಗುಂಡಿಟ್ಟು ಹೊಡೆದ್ಬಿಟ್ರು. ಕಲಬುರ್ಗಿಯವರು ಗುಂಡಿಟ್ರು. ಅಲ್ಲಿ ತನಕನೂ ಯೇಸು ಕ್ರಿಸ್ತರು. ಇನ್ನು ಎಷ್ಟು ಯೇಸು ಕ್ರಿಸ್ತರು ಬಲಿ ಹೋಗಬೇಕು? ನಮ್ಮ ಅಜ್ಞಾನಕ್ಕೆ, ನಮ್ಮ ಮೌಢ್ಯತೆಗೆ, ನಮ್ಮಲ್ಲಿರ್ತಕ್ಕಂಥ ಅಹಂಭಾವನೆಗಳಿಗೆ, ನಮ್ಮಲ್ಲಿರ್ತಕ್ಕಂಥ ಈ ಜಾತಿಯ ಕರ್ಮಟತೆಗೆ ಇನ್ನು ಎಷ್ಟು ಯೇಸು ಕ್ರಿಸ್ತರ ಬಲಿ ಹೋಗಬೇಕು? ಎಷ್ಟು ಹರಳೆಯ ಮದುವೆಗಳು ಬಲಿ ಹೋಗಬೇಕು ಹೇಳಿ? ಯೋಚನೆ ಮಾಡಬೇಕಲ್ಲ ನಾವು. ಇದನ್ನು ನಾವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮನುಷ್ಯರು ಅಂದುಕೊಳ್ಳೋದಕ್ಕೆ ಅಯೋಗ್ಯರಾಗಿ ಬಿಡ್ತೀವಿ. ಹಾಗಾಗಿ ಈ ಬಲಿದಾನಗಳನ್ನ, ಈ ತ್ಯಾಗಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋದ್ರ ಮೂಲಕವಾಗಿ ಬಸವ ತತ್ವವನ್ನು, ನಮ್ಮ ಬದುಕಿನ ತತ್ವವನ್ನು ಅಳವಡಿಸಿಕೊಂಡು ಅದು ವಿಶ್ವತತ್ವ ಆಗುವ ಹಾಗೆ ನಮ್ಮ ಬದುಕನ್ನು ನಾವೆಲ್ಲ ಕಟ್ಟಿಕೊಳ್ಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರ ಮಾತನ್ನು ಮತ್ತೆ ನೆನಪು ಮಾಡಿಕೊಳ್ಬೇಕಿಲ್ಲಿ. ಧರ್ಮದ ಸತ್ವ ಇರೋದು ಅದರ ಸಿದ್ಧಾಂತಗಳಲ್ಲಿ ಅಲ್ಲ, ಅನುಷ್ಠಾನ ಮಾಡುವಂಥ ಜನರ ಹೃದಯಗಳಲ್ಲಿ. ಹಾಗಾಗಿ ಈ ಧರ್ಮ ಸಿದ್ಧಾಂತದಲ್ಲಿಯೂ ಸತ್ವಯುತವಾಗಿರ್ತಕ್ಕಂಥದ್ದು, ಆದರೆ ಅನುಷ್ಠಾನ ಮಾಡುವಂಥ ಜನಗಳ ಹೃದಯಗಳು ಸತ್ವಯುತವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಜಗತ್ತಿಗೆ ಮುಟ್ತಾ ಇಲ್ಲ. ಆ ದೃಷ್ಟಿಯಿಂದ ಭೌತಿಕವಾಗಿ ಈ ಧರ್ಮ ಏನು ಕೊಡ್ತು ಜಗತ್ತಿಗೆ ಮುಟ್ಟಿದೆ. ಈಗ ಪಾರ್ಲಿಮೆಂಟ್ ಅನ್ನು ಕೊಟ್ಟರು ಅನ್ನೋದು ಜಗತ್ತಿಗೆ ಮುಟ್ಟಿದೆ. ಸಮಾನತೆಯನ್ನು ಸಾರಿದ್ರು ಅನ್ನೋದು ಜಗತ್ತಿಗೆ ಮುಟ್ಟಿದೆ. ಕಾರ್ಲ್ ಮಾರ್ಕ್ಸ್ಗಿಂತಲೂ ಹಿಂದೆ ಅವ ಬರೀ ಶ್ರಮ ಗೌರವ ಅಂತ ಹೇಳ್ದ. ಆದರೆ ಶ್ರಮ ಪವಿತ್ರವಾದದ್ದು ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ಗಿಂತಲೂ 800 ವರ್ಷಗಳ ಹಿಂದೆ ಹೇಳಿ ಅನುಷ್ಠಾನಕ್ಕೆ ತಂದು ತೋರಿಸಿದ್ರು ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೆ ಆತ್ಮ ಪರಮಾತ್ಮನ ಎತ್ತರಕ್ಕೆ ಬೆಳೆಯಬಲ್ಲದು. ಪ್ರತಿಯೊಂದು ಆತ್ಮವೂ ಕೂಡ ಶ್ರೇಷ್ಠವಾದದ್ದು. ಅದು ಕನಿಷ್ಠವಾದ ಆತ್ಮಗಳು ಯಾವೂ ಇಲ್ಲ ಈ ಜಗತ್ತಿನೊಳಗೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ಪ್ರತಿಯೊಂದು ಆತ್ಮವೂ ಕೂಡ ಲಿಂಗವಾಗುವ ಮಟ್ಟಕ್ಕೆ ಬೆಳೆಸಿ ತೋರಿಸಿದ್ರಲ್ಲ. ಈ ಸಿದ್ಧಾಂತ ಜಗತ್ತಿಗೆ ಮುಟ್ಟಬೇಕು. ಅದು ಮುಟ್ಟಬೇಕಪ್ಪ ಅಂತಂದ್ರೆ ನಾವುಗಳು ಆ ಮಾರ್ಗವನ್ನು ಹಿಡಿಬೇಕು. ಅದು ಹಿಡಿಲಿಲ್ಲಪ್ಪ ಅಂತಂದ್ರೆ ಬರೀ ಭೌತಿಕವಾದ ಸಿದ್ಧಾಂತಗಳು ಜಗತ್ತಿಗೆ ಮುಟ್ತವೆ. ಬಸವಾದಿ ಪ್ರಮಥರು ಅಂದ್ರೆ ಸಮಾಜ ಸುಧಾರಕರಾಗ್ತಾರೆ, ಆತ್ಮ ಸುಧಾರಕರಾಗಿ ಉಳಿಯೋದಿಲ್ಲ. ಹಾಗಾಗಿ ಅವರು ಸೋಷಿಯೋ ಸ್ಪಿರಿಚುವಲ್ ರೆವಲ್ಯೂಷನ್ ಮಾಡಿರ್ತಕ್ಕಂಥವ್ರು, ಸಮಾಜೋ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು. ಅದನ್ನು ಅರ್ಥ ಮಾಡಿಕೊಂಡು ಆ ಎರಡೂ ರೀತಿಯ ಒಳಗೆ ನಾವು ಆ ತತ್ವವನ್ನು ಅನುಸರಣೆ ಮಾಡಿದ್ವಿ ಅಂತಂದ್ರೆ ನಿಜವಾಗಿಯೂ ಕೂಡ ಬಸವಾದಿ ಪ್ರಮಥರಿಗೆ ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿ ಅದಾಗಿರುತ್ತೆ. ಬಸವಾದಿ ಪ್ರಮುಖರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ ಅದಾಗಿರುತ್ತೆ. ಅವರಿಗೆ